ಒಂದು ವಾರದ 100 ಕ್ಲಿಪ್ಸ್ ಎಲ್ಲ ಇದೆ ಇದರಲ್ಲಿ. ಒಂದು ವಾರದ ಗ್ರೋತು ಏನೇನು ಮಾಡಬೇಕು ಎಲ್ಲ ಇದೆ. ಕ್ವೇಲ್ ಚಿಕ್ಸು, ಇದು ಕ್ವೇಲ್ ಫಾರ್ಮರ್ಗೆ ಮಾತ್ರ. ಕೋಳಿ ಫಾರ್ಮ್ ಮಾಡೋರಿಗೆ, ಕ್ವೇಲ್ ಫಾರ್ಮ್ ಮಾಡೋರಿಗೆ ತುಂಬ ಅನುಕೂಲಕರವಾದ ವಿಡಿಯೋ ಇದು. ಗ್ರೋತ್ ಯಾವ ಥರ ಇರುತ್ತೆ, ಕೇರ್ ಯಾವ ಥರ ಇರುತ್ತೆ, ಇದನ್ನೆಲ್ಲ ಏನಪ್ಪ ಇದು ಮಾಡ್ಕೋಬೋದು. ಅರ್ಧ ಗಂಟೆ ಇದೆ ವಿಡಿಯೋ. ತಾಳ್ಮೆಯಿಂದ ನೋಡಿ, ಚಾಪ್ಟರ್ಸ್ ಯೂಸ್ ಮಾಡಿ. ಎಣಸ್ಕೊಂತಿ 1 ಮಿನಿಟ್ನಾಗ ಗೊತ್ತಾಗ್ಬಿಡುತ್ತೆ. ಎಷ್ಟು ಒಳ್ಳೆ ನೋಡಿ ಈತನ ಒಳಗೆ ಇಲ್ಲದ ಇದು ಬಾಕ್ಸಲ್ಲಿ ಬ್ರೋಡರ್ ಬಾಕ್ಸಲ್ಲಿ ಆಗ್ತದೆ. ಸರಿ, ಬ್ರೋಡರ್ನಲ್ಲಿ ವೀಲ್ಗಳು ಎಷ್ಟಿದೆ ಇರುತ್ತೆ ನೋಡಿ. ಅದಕ್ಕೆ ಇದು ಮಾಡೋದು ಆ ಥರ ನೀರಲ್ಲಿ ಹೋಗೋದಕ್ಕೆ ಇದು ಮಾಡೋದು. ಅವನ್ನ ಇದೆ ನೋಡಿ, ಈ ಥರ ಫುಲ್ ಬ್ರೋಡರ್ ಇದೆ. ಚೆನ್ನಾಗಿ ಕಂಫರ್ಟಬಲ್ ಅನಿಸುತ್ತೆ ನೋಡ್ಕೊತೀನಿ. ಎಲ್ಲ ಚೆನ್ನಾಗಿ ಅನಿಸ್ತಿರ್ಬೇಕು ಅವಕ್ಕೆ. ನೋಡೋಣ ನೋಡಿ, ಈ ಥರ ಕವರ್ ಮಾಡಿದ್ದೀನಿ. ಬಹುಶಃ ಇನ್ನೂ ಸ್ವಲ್ಪ ಮಾಡಬೇಕಾಗತ್ತೇನೋ, ನೋಡೋಣ ಟೆಂಪ್ರೇಚರ್ ಮೇಲೆ. ಈಗ ಮಸುಕು ಬೆಳಕಾಗ್ತಾಯಿದೆ ನೋಡಿ. 9ನೇ ತಾರೀಕು ಆಗಸ್ಟ್ 2024 ಬೆಳಗಿನ ಜಾವ ಬ್ರೋಡ್ರಿಗೆ ಏನು ಶಿಫ್ಟ್ ಮಾಡಿದ್ದೀವಿ. ಲೆಕ್ಕದ ಥರ ಅಂದರೆ ನೋಡಿದರೆ ಏನು ಇವತ್ತು 18ನೇ ದಿವಸ. ಲೆಕ್ಕದ ಥರ ನೋಡಿದರೆ ಇವತ್ತು 18 ದಿನ ಇವಕ್ಕೆ, ಆದರೆ 17 ದಿನಕ್ಕೆ ಬಂದಂಗೆ ಆಗಿದೆ. ಟೋಟಲ್ಲು ಒಟ್ಟಿನಲ್ಲಿ ಎಷ್ಟು 5 ಇದ್ದಾವೆ ಇವು. ನಿನ್ನೆ ಹೆಚ್ಚಾಗಿದ್ದು 8ನೇ ತಾರೀಕು ಸಾಯಂಕಾಲ 6 ಮೇಲೆ. ಇವತ್ತು 9ನೇ ತಾರೀಕು. ನೋಡೋಣ ಇವತ್ತು ಎಷ್ಟು ಹೆಚ್ಚಾಗ್ತವೆ. ಇದು ಸೇಫ್ಟಿಗಂತ ಸಾಕು. ಇಷ್ಟು ವೇಟ್ ಇದ್ದರೆ ನಾವು ಬೆಕ್ಕೇನು ಮಾಡೋಲ್ಲ ಅಂತ ಕಾಣುತ್ತೆ. ಪಂಜರದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ಟಿದ್ದೀನಿ, ನೋಡೋಣ. ದೇ ಆರ್ ವೆರಿ ಆ್ಯಕ್ಟಿವ್. ಅವು ತುಂಬ ಆ್ಯಕ್ಟಿವ್ ಇದಾಗಿವೆ, ಚುರುಕಾಗಿದ್ದಾವೆ, ಓಡಾಡ್ತಾ ಇದ್ದಾವೆ, ನೀರು ಕುಡಿತಾ ಇದ್ದಾವೆ. ಒಂದು 24 ಕಂಪ್ಲೀಟ್ ಮಾಡಿಬಿಟ್ರೆ ಗೆದ್ದು ಅಂತ ತಿಳ್ಕೋಬೇಕು. ಯಾಕೆಂದ್ರೆ ಏನು ಆಮೇಲೆ ಡೆವಲಪ್ ಆಗೋ ತಡ ಇಲ್ಲ, ಡೆವಲಪ್ ಆಗ್ತಾವೆ.
ನೋಡೋಣ. ಚೆನ್ನಾಗಿ ಫೀಡ್ಸ್ ಹಾಕಿದ್ದೀನಿ. ಪೇಪರ್ ಮೇಲಿಂದ ಬಿಟ್ಟು ಈಗ ಇದರಲ್ಲಿ ತಿನ್ನಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ. ಪೇಪರ್ ಮೇಲಿಂದ ಬಿಟ್ಟು ಏನು ಇದರಲ್ಲಿ ಹಾಕಿದ್ದೇನೆ, ನೀಲಿ ಕಂಟೈನರಲ್ಲಿ ಹಾಕಿದ್ದೇನೆ, ತಿನ್ನಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ. ನೋಡೋಣ, ಪರವಾಗಿಲ್ಲ, ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿದೆ ಅನಿಸುತ್ತೆ. ಇದು ಚೆನ್ನಾಗಿ ಏನು ರೆಸ್ಪಾಂಡ್ ಆಗ್ತಾಯಿದೆ, ಪ್ರತಿಕ್ರಿಯೆ ಚೆನ್ನಾಗಿದೆ. ನೋಡೋಣ, ಮಲಗಲಿಕ್ಕೆ ಪ್ರಯತ್ನ. ಈ ಮೂಲಿಗೆ ಇಡಾತೀನಿ. ತುಂಬ ಅದು ನಮ್ಮದು ಡಿಜಿಟಲ್ ಮೀಟ್ರ್ ಹೋದಂಗೆ ಇದೆ. ಅದೇ ಬೆಳಗ್ಗೆದ್ದು ಒಂದು ಘಟನೆ ಹೇಳಿದ್ನಲ್ಲ, ಆ ಟೈಮಲ್ಲಿ ಟೆಂಪ್ರೇಚರ್ ಭಾಳ ಆದಂಗೆ ಅಂದು ಆ ಟೈಮ್ದಾಗಿಂದ ಏನು ಈ ಥರ ಬಿಹೇವ್ ಮಾಡ್ತಾ ಇದೆ. ಇಲ್ಲೊಂದು ಐದು ಪಿಪ್ಪಿಂಗ್ ಆಗೈತಿ. ಹಾಂ, ಒಂದು ಪಿಪ್ಪಿಂಗ್ ಆಗೈತಿ. ಅಷ್ಟು ಆಗಲಿ, ಬರೋ ಟೈಮಲ್ಲಿ ನೋಡೋಣ ಅಂತ. ಹೊಸ್ತಾಗೈತಿ, ಈಗ ಐತೆ ಇಲ್ಲಿ. ಬಿಟ್ಬಿಡು. ಹೀಟ್ ಕಡಿಮೆ ಆಗಿತ್ತು ಅಂತ ಕಾಣಿಸುತ್ತೆ. ಈಗ ಪರವಾಗಿಲ್ಲ, ನೋಡೋಣ. ಇಲ್ಲೇ ಇದಾವಲ್ಲ, ನೋಡೋಣ. ನೋಡಿ, 4 ಇಲ್ಲಿದ್ದಾವೆ, ಒಂದಲ್ಲಿದೆ. ಹೀಟ್ ಜಾಸ್ತಿ ಆದ್ರೆ ಮತ್ತೆ ಬೇರೆ ಕಡೆ ಹೋಗ್ತಾ ಹೋಗಲಿ. ಏನು ಪಾರ್ಟ್ ಆಫ್ ಇದೆ ಅದು, ಏನು ಬೋರ್ಡಿಂಗ್ ಸಿಸ್ಟಮ್. ಅವಾಗವಾಗ ಆಫ್ ಮಾಡ್ತಾ ಇರಬೇಕು, ಅಥವಾ ಏನೋ ಆ್ಯಕ್ಚುಲಿ ಬಲ್ಬ್ ಮೇಲೆ ಹಿಡಿಯೋದಂತಾರೆ, ಹಿಡಿಬೇಕು. ಪ್ರಕೃತಿಯಲ್ಲಿ ಏನಾಗುತ್ತೆ ಅಂತಂದರೆ, ತಾಯಿಯ ರೆಕ್ಕೆಯಲ್ಲಿರ್ತವೆ ಆಗಲಿಕ್ಕೆ. ಇಲ್ಲಿ ಅದೇನು ಮತ್ತು ಅವಾಗವಾಗ ಫ್ರೀಡಮ್ ಹೋಗ್ತಾ ಇರ್ತವೆ. ಇಲ್ಲಿ ಏನಂದರೆ ಒಮ್ಮಕ್ಳು ಭಾಳ ಆಗುತ್ತಲ್ಲ ಇದು ಈ ಥರ. ಈಗ 3:30 ಆಯಿತು. ಇನ್ನೂ 1-2 ತಾಸು ಆಯ್ತಂದರೆ ಇವು ಒಂದು ದಿನದ್ದು ಆಗ್ತವೆ, ಅಂದರೆ 24 ತಾಸೂ ಆಗ್ತವೆ. ಎಲ್ಲ ಒಂದು ದಿನಕ್ಕಿಂತ ಕಡಿಮೆನೇ ಇದೆ ಈಗ. ಇವಕ್ಕೆ 24 ತಾಸು ಮುಗೀತು, ಚೆನ್ನಾಗಿದ್ದಾವೆ. ಆದರೆ ಒಂದೇ ಪ್ರಾಬ್ಲಮ್ ಏನಂದರೆ ಹೀಟ್ ಜಾಸ್ತಿ ಆಗ್ತಾಯಿದೆ. ಇದು ಇನ್ನು ಕಂಟಿನ್ಯೂಸು ಹಚ್ಚಿ ಇಡ್ಲಿಕ್ಕೆ ಬರಲ್ಲ. ಸ್ವಲ್ಪ ಮೇಲಿಂದ ಇಡಬೇಕು, ಅಥವಾ ಏನಾರ ಬೇರೆ ಮಾಡೋದು ವ್ಯವಸ್ಥೆ. ಇದಕ್ಕೆ ಹೀಟ್ ಜಾಸ್ತಿ ಆದಾಗ ಬೇರೆ ಕಡೆ ಹೋಗಿ ಕುಂಟಿರ್ತಾ ಇದ್ದಾವೆ. ರಾತ್ರಿ ಪರವಾಗಿಲ್ಲ ಅನ್ಕೊತೀನಿ. ನೀರು ಎಲ್ಲ ಕುಡಿತಾ ಇದ್ದಾವೆ, ಪರವಾಗಿಲ್ಲ. ಚಿಂತೆಯಾಗಿ ಬಿಡಿಸ್ತಾವ ನೀವು. ನೋಡಿ, 10 ನಿಮಿಷ ಬಂದ್ ಮಾಡಿದ್ದೆ, ಎಲ್ಲ ಒಂದೇ ಕಡೆ ಇದಾವೆ ಈಗ. ಡೇ 1 24 ಗಂಟೆ ಮುಗಿದ ಮೇಲೆ ಈ ಥರ ಇರುತ್ತೆ. ಚೆನ್ನಾಗಿ ಆ್ಯಕ್ಟಿವ್ ಇದ್ದಾವೆ.
ಎಂತ ಇದ್ದಾವೆ. ಏಳುವರೆ ಆಯಿತು. 7:30 10ನೇ ತಾರೀಕು 2024. ಇವು ಒಂದಿನ ಮುಗಿಸಿದ್ವು ಇದರಲ್ಲಿ ಬ್ರೋಡ್ರಲ್ಲಿ. ಅಂದರೆ ಇವು ಹುಟ್ಟಿ 1 ದಿನ ಆಯಿತು. ಎಲ್ಲ ಚೆನ್ನಾಗಿದೆ, ಆ್ಯಕ್ಟಿವ್ ಇದಾವೆ. 24 ತಾಸು ಆದಮೇಲೆ 5 ಗಂಟೆಗಳು ಅದು ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದೆ. ಸ್ವಲ್ಪ ನೀರು ಕಡಿಮೆ ಆಗಿದೆ, ನೀರು ಹಾಕಬೇಕು. ಆ್ಯಕ್ಟಿವ್ ಇದಾವೆ. ಇದೇ ಥರ ಏನು 1 ವಾರ ಅದಾಡ್ತಂದ್ರೆ ಏನು ಚಿಂತೆ ಬಿಟ್ಟು ಆರಾಮಿರ್ಬೋದು ಇದ್ರ ಬಗ್ಗೆ. ಲೈಟ್ ಆಫ್ ಮಾಡಿದ್ದೆ, ಬಲ್ಬ್ ಆಫ್ ದಿಕ್ಕ ನೋಡಿ ಎಲ್ಲ ಇಲ್ಲೇ ಬಂದಿದ್ದಾವೆ, ತಿಂತಾಯಿದೆ. ಇದನ್ನೊಂದು ಸ್ವಲ್ಪ ಇದು ಮಾಡಬೇಕು, ಯಾಕಂದ್ರೆ ಬಲ್ಬ್ ಇತ್ತಂದರೆ ಈ ಕಾವು ಸಲುವಾಗಿ ಬರೋಂಗಿಲ್ಲ ಅಲ್ಲಿ. ಆ ಸೈಡ್ ಈ ಸೈಡು ಸ್ವಲ್ಪ ಫೀಡ್ ವ್ಯವಸ್ಥೆ ಮಾಡ್ಕೋಬೇಕು. ಸ್ವಲ್ಪ ತಿನ್ನಲಿ, ಒಂದು ಅರ್ಧ ಗಂಟೆ ಬಿಟ್ಟು ಏನು ಒಂದು 20 ನಿಮಿಷಕ್ಕೆ ಅಲಾರಾಮ್ ಇಟ್ಕೊಂಡಿದ್ದೀನಿ. ಮತ್ತು ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಏನು ಹೀಟ್ ಆಗುತ್ತೆ, ಅವು ಊಟನೂ ಆಗುತ್ತೆ. ನೀರು ಹಾಕಿದೆ, ಈಗ ಲೈಟ್ ಆನ್ ಮಾಡಿದ್ದೀನಿ. ಎಂಜಾಯ್ ಮಾಡ್ತಾಯಿದ್ದೆ, ಮಜಾ ಮಾಡ್ತಾಯಿದ್ದಾವೆ, ಮಾಡಲಿ. ಎರಡು ಜನ ಮುಗಿಸಿದ್ವು. 5:30 ಚಿಲ್ಲರಿಗೆ ಆಗಿತ್ತು ಮೊನ್ನೆ. ಅಂದರೆ ಈಗ ಏನಾಯ್ತು ಅಂತಾರೆ, 2 ಜನ ಮುಗೀತು. ಪರವಾಗಿಲ್ಲ, ಆ್ಯಕ್ಟಿವ್ ಇದ್ದಾವೆ, ಚೆನ್ನಾಗಿದ್ದಾವೆ. 1ನೇ ದಿವಸ ಏನು ಕಾಲು ಹೆಂಗದಾವೆ, ಏನದಾವೆ, ಗಟ್ಟಿ ಆಗ್ತಾವಿಲ್ಲೋ ಇರ್ತಾವಿಲ್ಲ ಅಂತ ಮಾಡಿದ್ವಿ. ಭಾಳ ಇಂಪ್ರೂವ್ಮೆಂಟ್ ಆಗಿದೆ. ನೋಡೋಣ. 2 ದಿನದ್ದು ಈ ಥರ ಇರುತ್ತೆ. ಇವು 4 ಗುಂಪೆ ಇರ್ತಾವೆ. ಒಂದು ಎಲ್ಲಿರ್ತದೆ ಅಂತ ಗೊತ್ತಾಗಲ್ಲ. ಅದನ್ನ ಇದು ಮಾಡ್ಕೊಂಡು ಅಳಗಾಡಿಸ್ಬೇಕು ಎಲ್ಲಾರ. ಪರವಾಗಿಲ್ಲ. 7 ಗಂಟೆ ಆಯಿತು. ಮತ್ತು ಮುಂದಿಂದು ಏನಪ್ಪ ಮಾಡೋದು ಅಂತಂದರೆ ನಾಳೆ ಬೆಳಿಗ್ಗೆ ಮಾಡೋಣ. ಇದು ಫೀಡ್ಸು ಆ ಸೈಡು ಸರಿಸಿ ಚೆನ್ನಾಗಿ ಮಾಡಿದೆ ನೋಡಿ. ಈ ಸೈಡು ಲೈಟ್ ಕೆಳಗಡೆ ಇತ್ತಂದರೆ ತಿನ್ನೋದಲ್ಲ ಅವು. ಆ ಸೈಡ್ ಸರಿಸಿ ಚೆನ್ನಾಗಿ ಮಾಡಿದ್ದೀನಿ. ನೀರಿಗೆ ಬರಬೇಕು, ಬರ್ತಾವೆ ನೋಡೋಣ. ಈ ಸೈಡ್ ಸ್ವಲ್ಪ ಇದೂ ಇದೆ, ಕವರ್ ಇದೆ, ಹೋಗ್ಬೇಕಂದ್ರೆ ಮುಚ್ಕೊಂತಾವೆ. ಹೊರಗಡೆ ಇಲ್ಲೆಲ್ಲ ಇಷ್ಟೆಲ್ಲ ಗ್ಯಾಪ್ ಇದೆ. ಎಲ್ಲಿ ರಾತ್ರಿ ಹೊತ್ತಾಗ ಇದು ಮಾಡ್ಲಿಕ್ಕೆ ಬರುತ್ತೆ. ಬ್ರೋಡ್ರಿಗೆ ಬಿಟ್ಟು 2 ದಿನ ಮುಗೀತು. ಮೊನ್ನೆ ಬೆಳಿಗ್ಗೆ 5:30 ಬಿಟ್ಟಿದ್ವಿ. ಆ ಲೆಕ್ಕಕ್ಕೆ ನೋಡಿದರೆ ಟೋಟಲ್ 2.5 ದಿವಸದ್ದು. ಇವಾಗ ಸಾಯಂಕಾಲ ಅಂದ್ರೆ ಏನಾಗುತ್ತೆ ಅಂದರೆ 3 ದಿನದ ಹೋಗ್ತವೆ. ಪರವಾಗಿಲ್ಲ, ಏನು ಚಿಂತೆ ಇಲ್ಲ, ಎಲ್ಲ ಚೆನ್ನಾಗಿದ್ದಾವೆ, ಆ್ಯಕ್ಟಿವ್ ಅದಾವೆ. ಮತ್ತೆ ಅಪ್ಡೇಟ್ ಮಾಡೋಣ.
ಸಣ್ಣ ಇರ್ಬಿ ಬಂದಾವ, ಇರ್ಬಿ ತಿನ್ಲಿಕ್ಕೆ ಒದ್ದಾಡುತ್ತೆ. ನೋಡಿ ದೊಡ್ಡ ಕಾಳು ಬಿಟ್ಟು ಸಣ್ಣದೆಲ್ಲ ತಿನ್ನೋದು. ಇವತ್ತು ಫೀಡ್ಸ್ ಹಾಕ್ಬೇಕು ಇವಕ್ಕೆ. ಹಾಂ, 11 ಆಗಸ್ಟ್ 2024. ಭಾನುವಾರ, ರವಿವಾರ, ಸಂಡೇ. ಇವತ್ತು ಇವು 3 ದಿವಸ ಆಗ್ತವೆ. ಸಾಯಂಕಾಲ ಕ್ಲೀನ್ ಮಾಡ್ಬೇಕಂತ ಐಡಿಯಾ ಇತ್ತು, ಕ್ಲೀನ್ ಮಾಡಿದ್ದೀನಿ. ಯಾವ ಥರ ಇದೆ ನೋಡಿ. ನೀರು ಹಾಕಿದ್ದನ್ನು ಸ್ವಲ್ಪ ಕೆಡಿಕೊಂಡಿದ್ದಾವೆ. ನೀರು ಹಾಕಿದ್ದನ್ನು ಕೆಡವಿದಾವೆ. ಸ್ವಲ್ಪ ಕಡಿಮೆನೇ ಹಾಕಬೇಕು. ಆ ಸೈಡು ಈ ಸೈಡೆಲ್ಲ ಹೊಸ ಫ್ರೆಶ್ ವಾಟರ್ ಬಂತು. ಡೈಲಿ ಕಡಿಮೆದಾಗ ಹಾಕ್ತಾ ಇದ್ದೆ, ಆದರೂ ಸಹಿತ ಇವತ್ತೇನು ಫುಲ್ ಅದನ್ನೆಲ್ಲ ತೊಳೆದು ಹಾಕಿದ್ದೀನಿ. ಹೊಸ ಫೀಡ್ಸ್ ಹಾಕಿದ್ದೀನಿ. ಎಲ್ಲ ಪರವಾಗಿಲ್ಲ. ಇದನ್ನು ಪೇಪರ್ ಚೇಂಜ್ ಮಾಡ್ತೀನಿ. ಹೋಗಲಿ, ಇವತ್ತು ನಾಳೆ ಹೋಗಲಿ. ಇದೇನು ಈ ಕಾವಿಗೆ ಏನು ಬಲ್ಪಿನ ಕಾವಿಗೆ ಅದು ಆರುತ್ತೆ. ಸ್ವಲ್ಪ ದೊಡ್ಡ ಹೋಗೋ ಮಟ ನೀರು ಪರವಾಗಿಲ್ಲ, ನೀರು ಚೆನ್ನಾಗಿದೆ. ಎಲ್ಲ ತುಂಬ ಹಾಕಿದ್ದೀನಿ. ಸ್ವಲ್ಪ ದೊಡ್ಡ ಹೋಗೋ ಮಟನೂ ಸ್ವಲ್ಪ ಇದು ಮಾಡ್ಬೇಕಾಗತ್ತೆ ನೋಡಿ. ಅದ ಸ್ವಲ್ಪ ನೀರು ಕೆಡವಿದಾವೆ. ಫೀಡ್ಸು ಎಲ್ಲ ಫ್ರೀ ಸ್ಟಾರ್ಟರ್ ಇದು, ಚೆನ್ನಾಗಿ ತಿಂತಿದ್ದಾವೆ. ಕೆದರು ಬುದ್ಧಿ ಮಾತ್ರ ಬಿಡೋಂಗಿಲ್ಲ ಅವು, ಇದ್ರಿಗಿದ್ರೆ ಸಹಿತ. ಓಕೆ, ಎಲ್ಲ ಕ್ಲೋಸ್ ಮಾಡಿಬಿಡ್ತೀನಿ. ಈಗ ಮೇಲ್ ಕವರ್ ಓಪನ್ ಮಾಡಿದ್ದೆ ನಾನು ಕ್ಲೀನ್ ಮಾಡ್ಬೇಕಂತ. ಈಗೆಲ್ಲ ಕವರ್ ಮಾಡಿಬಿಡ್ತೀನಿ ನೋಡಿ. ಈ ಥರ ಕವರ್ ಮಾಡಿದ್ದೀನಿ. ವೆಂಟಿಲೇಷನ್ನು ಚೆನ್ನಾಗಿರಲ್ಲ ಅಂತ ಬಿಟ್ಟಿದ್ದೀನಿ. ಏನೋ ರಾತ್ರಿ ಹೊತ್ತು ಕವರ್ ಮಾಡ್ತೀನಿ, ಇದನ್ನೆಲ್ಲ ಮುಗಿಸ್ತೀನಿ. ಇನ್ನೊಂದು 3 ತಾಸಿಗೆ 3-3.5 ತಾಸಿಗೆ 3 ದಿನ ಮುಗಿಸ್ತೇವೆ. ಬಹುಶಃ ಬೆಕ್ಕು ಅಥವಾ ಏನೋ ಅಟ್ಯಾಕ್ ಮಾಡಿತ್ತು ನೋಡಿ. ಈ ಮೇಲಿಂದೆಲ್ಲ ಕೆಳಗಡೆ ಬಿದ್ದಿತ್ತು, ಇಲ್ಲೆಲ್ಲ ಬಿದ್ದಿತ್ತು ನೋಡಿ. ತುಂಡು ಗಿಂಡೆಲ್ಲ ಇದೆ. ಅದಕ್ಕೆ ಇದು ಈ ಥರ ಇದಾಗಬಾರ್ದಂತ ಬಿಗಿ ಕಟ್ಟಿದ್ದೀನಿ. ಒಳಗಡೆ ಇಟ್ಟಿದ್ದ ನೀರೆಲ್ಲ ಚೆಲ್ಲಿದೆ ನೋಡಿ. ಆ ಸೈಡ್ ಮುಂದೆಲ್ಲ ಈ ಸೈಡ್ ಇದಾಗಿದೆ. ಆದರೆ ಸ್ವಲ್ಪ ಇದೇನು ಈ ಹಗ್ಗ ಕಟ್ಟಿರೋದ್ರಿಂದ ಇದಾಗಿಲ್ಲ, ಅದು ಬಿಚ್ಚಿಲ್ಲ. ಇಲ್ಲಾಂದರೆ ಇದು ಅಷ್ಟು ಬೀಳ್ತಾ ಇತ್ತು. ರೋಡರ್ ಬಾಕ್ಸೇ ಬೀಳ್ತಾ ಇತ್ತು. ಏನೋ ಅವು ಗಾಬರಿ ಆದಂಗೆ ಕಾಣ್ತಾವು. ಏನು ಪರವಾಗಿಲ್ಲ, ಇದು ಚೆನ್ನಾಗಿದ್ದಾವೆ. ನೋಡಿ ಬೋರ್ಡ್ರೆಲ್ಲ ಏನೋ ತೊಯ್ದು ಬಿಟ್ಟಿದೆ. ಹಿಂಗಾಗಿ ಏನು ಸದ್ಯ ಲೈಟ್ ಆಫ್ ಮಾಡಲ್ಲ. ಹನ್ನೊಂದು ಆಗಸ್ಟ್ 2024 ಸಾಯಂಕಾಲ 7 ಗಂಟೆ. ಇವಕ್ಕೆ 3 ದಿವಸ ಮುಗೀತು ಹೊಟ್ಟೆ. ಇದು ನೋಡಿ 3 ದಿನಕ್ಕೆ ಈ ಥರ ಇರುತ್ತೆ. ಮೂರು ದಿನ ಆಯ್ತು ಇವತ್ತಿಗೆ. ದಿನಾಂಕ 12 ಆಗಸ್ಟ್ 2024 8:15 ಆಗಿದೆ. ಅಂದರೆ 8:45. ಇವು ಇವತ್ತಿಗೆ ಒಳಗಡೆ ಹಾಕಿ ಅದೇ ಹೇಳ್ತೀನಿ ನಿಮಗೆ. ಅದೇ 3 ದಿನ ಕಂಪ್ಲೀಟ್ ಆಯಿತು. ಬೋರ್ಡ್ರಲ್ಲಿ ಹಾಕಿ ಹೊಸ ಫೀಡ್ಸ್ ಹಾಕಿದ್ದೀನಿ, ನೀರು ತುಂಬಿದ್ದೀನಿ. ಇವತ್ತು ಸಾಯಂಕಾಲ ಏನೋ 5:15 ಏನಾಗ್ತದಂದರೆ 5:30-6 ಗಂಟೆಗೆ ಇವಕ್ಕೆ 4 ದಿನ ಆಗುತ್ತೆ. ಅಲ್ಲಿ ಬೋರ್ಡ್ರ್ ಬಂದು ಎಷ್ಟು ಈಗ 9 ಗಂಟೆ ಅಂತಂದರೆ 3 ದಿನದ ಮೇಲೆ ಒಂದು 3-4 ಗಂಟೆ ಆಯಿತು. ಅವು ಬೇಗ ಫೀಡ್ಸ್ ತಿಂದು ದೊಡ್ಡದಾಗಬೇಕು ಅವು.
ನಿನ್ನೆ ಮೊನ್ನೆ ಏನು ಸಣ್ಣ ಹೊಟ್ಟೆ ಇರುತ್ತೆ, ಹಿಂಗಾಗಿ ಜಾಸ್ತಿ ತಿಂದಿಲ್ಲ. ನೋಡೋಣ. ದಿನಾಂಕ 12 ಆಗಸ್ಟ್ 2024. ಈಗ ನಾವು ಏನು ಕ್ಯಾಂಡ್ಲಿಂಗ್ ಮಾಡ್ಬೇಕಾಗಿ ಏನು 3ನೇ ಬ್ಯಾಚಿಂದು ಮತ್ತೇನು 4ನೇ ಬ್ಯಾಚಿಂದು ಕ್ಯಾಂಡ್ಲಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ವಿ. ಅಂತ ಹೇಳಿ ಕರೆಕ್ಟ್ ಇರ್ತೀನಿ ಅಂತ ಹೇಳಿದ. ಯಾವಾಗಲೂ ನಿನಗೆ ಅಡ್ಡ ಹಿಡ್ಕೋಬೇಕು. ಇದು ನೋಡಿ ಏನದೆ ಹ್ಯೂಮಿಡಿಟಿ ಮೀಟ್ರ್ ಟೆಂಪ್ರೇಚರ್. ಮೊನ್ನೆ ಅದೇ ಬ್ಲಂಡರ್ ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ಏನಂತಂದರೆ ಮಾಲ್ ಫಂಕ್ಷನಿಂಗ್ ಆಗಿಬಿಟ್ಟಿದೆ. ಬಹುಶಃ ಹ್ಯೂಮಿಡಿಟಿ ಅಷ್ಟೇ ಕೆಲಸ ಮಾಡ್ತಿರ್ಬೇಕು. ಇರಲಿ, ಏನು ಮಾಡೋದು, ಅಷ್ಟೇ ಮಾಡೋಣಂತ. ಈಗ 3ನೇ ಬ್ಯಾಚಿಂದು ಏನು ಮೊಟ್ಟೆಗಳನ್ನ ತೆಗಿತಾ ಇದ್ದೀನಿ ನಾನು. ತೆಗೆದು ಇದಕ್ಕೆ ಹಾಕ್ತಾಯಿದ್ದೀನಿ. ಆಮೇಲೆ ಹಿಡಿಯೋದು 16 ಒಟ್ಟು 16 ಮೊಟ್ಟೆಗಳಿವು. ಒಮ್ಮಕ್ಕೆ ತೆಗೆಬೋಣ. ಎಷ್ಟದು? 6 ಅದು. ಇನ್ನು 10 ತೆಗಿಬೇಕು. ಆರು 4 10. ಇನ್ನು 5. ಇನ್ನು 6 ಜಾಸ್ತಿ ನೋಡಿ ಸಲ. 7ನೇ ಬ್ಯಾಚಿಂದ ಅಂತಿದೆ, ಸೆಕೆಂಡ್ ಬ್ಯಾಚ್ ಅಂತಿತ್ತಲ್ಲ, ಇಲ್ಲೊಂದಿದೆ ನೋಡಿ, ಅದನ್ನ ತಗೊಬಿಟ್ಟೆ. ನೋಡಿ 3ನೇ ಬ್ಯಾಚು ಅದು ಪಕ್ಕದಲ್ಲಿರೋದು. ಹ್ಯೂಮಿಡಿಟಿ ಥರ್ಮೋಮೀಟ್ರ್ ಏನು ಪಕ್ಕದಲ್ಲಿರೋದು. ಇಲ್ಲಿರೋದು 4ನೇ ಬ್ಯಾಚು. ಇಲ್ಲಿ ಕೆಳಗಡೆ ಏನಿಲ್ಲ. ಹ್ಯೂಮಿಡಿಟಿ ಜಾಸ್ತಿ ಮಾಡಬೇಕು. ಹೀಗಾಗಿ ಇದರ ಪ್ಲೇಟ್ ಏನಂದರೆ ಹೆಚ್ಚು ಕಡಿಮೆ ತೆಗೆದುಬಿಡ್ತೇನೆ ನಾನು. ಇನ್ಮೇಲೆ ಅಂತಾರೆ ಅವನ್ನ ಏನು ಟರ್ನಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಇವನು ಮಾಡಬೇಕು. ನೋಡೋಣಂತೆ. ದಿನಕ್ಕೆ 1-2 ಸಲ ಮಾಡೋಣ. ಸ್ವಲ್ಪ ಆದ್ರೆ ಹ್ಯೂಮಿಡಿಟಿ ಬರಲಿ, ಅದ್ರಲ್ಲಿ ಬಂದರೆ ಪುಣ್ಯ, ಇಲ್ಲಾಂದ್ರೆ ನೋಡೋಣ. ಇಷ್ಟೇ. ಇದ್ರ ಜೊತೆಗೇನು ಟರ್ನಿಂಗ್ ಮುಗೀತು, ಏನಪ್ಪ ಹ್ಯಾಚಿಗೆಲ್ಲ ಮುಗೀತು. ಇವುಗಳದ್ದು ಇದು ಏನಪ್ಪ ಇದು ಮಾಡಿಲ್ಲ, ನಾವು ಕ್ಯಾಂಡ್ಲಿಂಗ್ ಮಾಡಿಲ್ಲ. ಅದು ಏನು 7-8 ದಿವಸಕ್ಕೆ ಮಾಡೋಣಂತೆ. 1ನೇ ಬ್ಯಾಚ್ ಇದೆ, 4ನೇ ಬ್ಯಾಚ್ ಇತ್ತು. ಬರೀ ಈ ಥರ ಇರ್ತಾವೆ ನೋಡಿ. ಬೆತ್ತಿದ ಮೇಲಿಂದ ಇಷ್ಟು ಹೈಟ್. ಹೆಂಗಾದ್ರು ಬಿದ್ದದ ಅಂತ ನಾವು ರಿಸ್ಕ್ ತೊಗೊಳತ್ತೀವಿ. ನೋಡೋಣ. 4ನೇ ದಿವಸದ್ದು ಭಾಳ ಆದಿದ್ರು ಇವಾಗ. ನೋಡಿ 4 ದಿನ ಕಂಪ್ಲೀಟ್ ಆದರೂ ಹೀಟಿನ ಅವಶ್ಯಕತೆ ಎಷ್ಟಿದೆ. ಒಂದು 20-25 ನಿಮಿಷ ಅಂದರೆ ಅರ್ಧ ಗಂಟೆನೂ ಕೂಡ ಲೈಟ್ ಆಫ್ ಮಾಡಿದ್ದೆ. ಎಲ್ಲ ಒಂದೇ ಕಡೆ ಬಂದ್ಕೊತಿದ್ದೆ. 5 ಗಂಟೆ ಆಯಿತು. 5:15 6 ಆಯ್ತು ಅಂತಂದರೆ ಇವು ಹುಟ್ಟಿ ಏನಾಗುತ್ತೆ, 5 ದಿನ ಮುಗುತ್ತೆ. ಎಲ್ಲ ಚೆನ್ನಾಗಿದ್ದಾವೆ. ಪುಚ್ಚ ಕೂಡ ಬಂದಿದೆ. ರೆಕ್ಕೆಯಲ್ಲಿ ಪುಚ್ಚ ಬಂದಿದೆ ನೋಡಿ. ಇನ್ನು ಹೊಸ ಗರಿ ಬರ್ತಾಯಿದೆ. ಸ್ವಲ್ಪ ಬಾಲನೂ ಬಂದಿದೆ. ನಿಮ್ಗೆ ತೋರಿಸ್ತೀನಿ ಒಂದೀಗ. ಅವು ಫೀಡ್ಸು ಮತ್ತು ಏನು ನೀರಿಗೆ ಇದಾದವು, ರೂಢಿ ಆದವು. ಹೀಗಾಗಿ ಅದು ಸಾಲಂಗಿಲ್ಲ. ಈಗ ಮುಣಗೋ ಚಾನ್ಸ್ ಇರುತ್ತಂತ ಏನೋ ಚಿಕ್ಕಿತ್ತಲ್ಲ, ಅದೆಲ್ಲ ಬೇಡ. ಈಗ ಇದರಲ್ಲಿ ಏನಂದರೆ ಹಾಕಬೇಕು. 1 ವಾರ ಏನೋ ಚೆನ್ನಾಗಿ ಗ್ರೋತ್ ಆಗುತ್ತೆ ಅವು. 5 ದಿನದ್ದು ಈ ಥರ ಇದೆ. ನೋಡಿ ಸೈಡ್ ರೆಕ್ಕೆ ಬಂದಿದೆ. ಹಿಂದೆ ಪುಚ್ಚ ಕೂಡ ಬಂದಿದೆ.
ಒಳಗಡೆ ಕ್ಲೀನ್ ಮಾಡಬೇಕು. ಅದಕ್ಕೆ ಇದರಲ್ಲಿ ಹಾಕಿ ಟೈಮಿಂಗ್ ಟೆಂಪ್ರರಿ ಸದ್ಯ ಮಟ್ಟ ಇದಕ್ಕೆ ಹಾಕಿ ಏನು ಆಮೇಲೆ ಕ್ಲೀನ್ ಮಾಡಿ ಡ್ರಿಂಕರ್ಸು ಫೀಡ್ಸು ಅದನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡಬೇಕು. ನೋಡಿ ನೀರೆಲ್ಲ ಆಗ್ತಾಯಿದೆ, ಭಾಳ ಕುಡಿತಾ ಇದ್ದಾವೆ ನೀರು. ಬಂದ್ ಮಾಡ್ಬೋದು. ರೆಕ್ಕೆ ಬಾಲ 5 ಜನಕ್ಕೆ. ಓ ಜಿಗಿಬೇಡ. ಡ್ರಿಂಕರ್ ವ್ಯವಸ್ಥೆ ಆಯಿತು. ಏನೋ ನೀರಿಂದ ಸ್ವಲ್ಪ ಚಿಂತೆ ಬಿಡ್ಬೋದು ನಾವು. ಹಾಗೆ ಅಲ್ಲೇನೋ ಸೈಡ್ ಶೇಡ್ ಇದೆ. ಈ ಮಧ್ಯದಲ್ಲಿ ಇದು ಇಡಬೇಕು. ಏನು ಇಡಬೇಕು? ಫೀಡರ್ಸ್ ಅಂದ್ರೆ ಫೀಡ್ಸ್ ಇಡಬೇಕು. ಅವಕ್ಕೆ ಮರಿನೂ ಆಗುತ್ತೆ, ಸ್ವಲ್ಪ ಏನೋ ತಿನ್ಲಿಕ್ಕೂ ಅನುಕೂಲ ಆಗುತ್ತೆ. ಕಂಪ್ಲೀಟ್ ಆಯಿತು 5 ದಿನ ಇವಕ್ಕೆ. 6-7 ದಿವಸ ಅಂದರೆ 1 ವಾರದ್ದು. ಆಮೇಲೆ ಇನ್ನು ಹೀಟ್ ಎಷ್ಟು ಬಿದ್ದು ದಿವಸ ಬೇಕಂದರೆ ಇವಕ್ಕೆ ಇನ್ನೊಂದು ವಾರ ಬೇಕು. ಹೊಸ ಸೆಟಪ್ಪು ಏನು ಕಷ್ಟಪಡ್ತಾ ಇದ್ದಾವೆ, ಪಡಲಿ. ಅವಕ್ಕೆ ಶೇಡ್ ಹೋಯ್ತು. ಆಗಲ್ಲೇ ಶೇಡ್ ಚೆನ್ನಾಗಿತ್ತು, ಅದೇ ಮೊದಲಿಂದ ಇದಾಗಿದೆ. ಇರಲಿ, ಆ ಸೈಡ್ ಇದೆ ಮಾಡಿದ್ದೀನಿ, ಶೇಡ್ ಮಾಡಿದ್ದೀನಿ. ಹಸಿರು ಇದಾವೆ ನೋಡಿ, ಬೇಕಾದ್ರೆ ಅದ್ರ ಹಿಂದೆ ಹೋಗ್ಕೊಂಡಿರ್ತಾವೆ. ಬ್ರೋಡ್ರಿಗೆ ಹಾಕಿ 5ನೇ ದಿನ ಎಲ್ಲ ಚೆನ್ನಾಗಿದ್ದಾವೆ. ಈಗ ಫೀಡ್ಸ್ ಆಗಬೇಕು. ಫೀಡ್ಸ್ ಖಾಲಿ ಆಗಿದೆ, ಖಾಲಿ ಆಗ್ತಾಯಿದೆ. ಅದರಲ್ಲಿ ಕೂತ್ಕೊಂಡು ತಿಂತಾವು. ನೀರಿಗೇನು ಚಿಂತೆ ಇಲ್ಲ, ನೀರಿದೆ. ಈ ಸೈಡ್ ಎಲ್ಲ ಶೇಡ್ ಮಾಡಿದ್ದೆ ಇವನ್ನ, ಏನು ಹಸಿರು ಬಿಟ್ಟು. ಈಗ ತೆಗೆದದ್ದಕ್ಕೆಲ್ಲ ಈ ಸೈಡ್ ಬಂದಿದ್ದಾವೆ ನೋಡಿ. 5.5 ದಿನದ್ದು ಈ ಥರ ಇರ್ತವೆ. ಸಾಯಂಕಾಲ 6 ದಿನದ್ದಾಗುತ್ತೆ, ಅವಾಗ ತೋರಿಸ್ತೀನಿ. ಎಲ್ಲ ತಿಂತಾ ಇದ್ದಾವೆ ಹೊಸ ಫೀಡ್ಸ್. ಎಂಜಾಯಿಂಗ್. ಇಲ್ಲಿ ಪ್ರೋಟೀನು ಕಂಟೆಂಟ್ ಜಾಸ್ತಿ ಇರುತ್ತೆ. ಪ್ರೀ ಸ್ಟಾರ್ಟರಲ್ಲ, ಹೀಗಾಗಿ ಬೇಗನೆ ಬೆಳಿತವೆ. ನೋಡೋಣ. 1ನೇ ದಿವಸ 2ನೇ ದಿವಸ ಭಾಳ ತಿನ್ನಲಿಲ್ಲ. ಈಗ ಅದಕ್ಕೆ ತಿನ್ನೋದು ಏನು, ಯಾವುದು ಊಟ ಯಾವುದು ನೀರು ಅಂತ ಗೊತ್ತಾಗಿದೆ. ಬೆಳಿಬೇಕೀಗ ಇನ್ನೊಂದು ವಾರದಲ್ಲಿ. ಇದು 5.5 ದಿನ ಅಂದರೆ ಇವತ್ತು ಸಾಯಂಕಾಲ 6 ದಿನಕ್ಕೆ ಮುಗಿಯುತ್ತೆ. ಇನ್ನೊಂದು ವಾರದಲ್ಲಿ ತುಂಬ ದೊಡ್ಡವಾಗ್ತಾವೆ. ಅದಕ್ಕೆ ಫೀಡ್ಸು ನೋಡ್ತಾ ಇರ್ಬೇಕು ಅವಾಗವಾಗ. ಮತ್ತು ಸಾಯಂಕಾಲ ಹಾಕೋದಾದ್ರೆ ಹಾಕ್ತೀನಿ. ರಿಲ್ಯಾಕ್ಸಿಂಗ್ ಸ್ಟ್ರೆಚಿಂಗ್ ಲೆಗ್. ಒಂದು 20 ನಿಮಿಷ ಆಯಿತು. ಲೈಟ್ ಬಂದ್ ಮಾಡಿದ್ದೀನಿ ನೋಡಿ. ಎಲ್ಲ ಈ ಸೈಡ್ ಬಂತು. ಕ್ವೇಲ್ಸ್, ಕೌಜ್ಗ ಅಥವಾ ಗೌಜ್ಗ, ಬಟೇರ್ ಅಂತಾರೆ ಹಿಂದಿಯಲ್ಲಿ. ನಮ್ಮ ಮನೆಗೆ ಬಂದು ಇವತ್ತಿಗೆ 2 ತಿಂಗಳಾಯಿತು.
ಇವತ್ತು 14 ಆಗಸ್ಟ್ 2024, 12:45 ಆಗ್ತಾಯಿದೆ. ಅಂದರೆ 12:45, 1:15, 1:45 ಅನ್ನಂಗೆ ಆಗ್ತಾಯಿದೆ. ಲೈಟ್ ಆಫ್ ಆಗಿದೆ ಈಗ. ಇವತ್ತಿಗೆ 6 ದಿನ ಅದು ಬಂದು. ಸಾಯಂಕಾಲ 5 ಗಂಟೆ ಆಯಿತು. 8ನೇ ತಾರೀಕು ಏನೋ ಸಾಯಂಕಾಲ 5ರಿಂದ 6, 7, 8, 9 ಈ ಥರ ಹ್ಯಾಚಾಗಿದ್ದಾವೆ ಇವು. ಅಂದರೆ ಎಲ್ಲ ಏನಂದರೆ 6 ದಿನದ್ದು ಆದಂಗೆ ಇದು ಮರಿ. 6 ದಿನದ ಮರಿ ನೋಡಿ, ಪಿಚ್ಚದು ನೋಡಿ, ಸೈಡ್ ಬಂದಿದೆ, ಹಿಂದ್ಗಡೆ ಇದು ಬರ್ತಾಯಿದೆ. ನೋಡಿ ಸ್ಪಷ್ಟಾಗಿ 6 ದಿನದ ಮರಿ ಪಿಚ್ಚ ಬಂದಿದೆ. ಹಿಂದೆ ಇದೆಲ್ಲ ದೊಡ್ಡ ಬರ್ತಾಯಿದೆ, ಹಿಂದೆ ಬಂದಿದೆ, ರೆಕ್ಕೆನ ಬರ್ತಾಯಿದೆ. ಲೈಟ್ ಆಫ್ ಆಗಿತ್ತು.